ಜೈ ಹಿಂದ್ ಎಲ್ಲ ನನ್ನ ಕಾಂಪಿಟೇಟಿವ್ ಎಕ್ಸ್ಪೀರಿಯನ್ಸ್ಗೆ. ಸೊ ಇಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ, ರೈಲ್ವೇದಲ್ಲಿ ಮತ್ತು ಎಸ್ ಎಸ್ ಸಿಯಲ್ಲಿ ಮತ್ತು ಡಿಫೆನ್ಸ್ದಲ್ಲಿ ಯಾವೆಲ್ಲ ಹುದ್ದೆಗಳು ಪ್ರೆಸೆಂಟಾಗಿ ಅರ್ಜಿಗಳನ್ನ ಸಲ್ಲಿಸಬಹುದು ಮತ್ತು ಹುದ್ದೆಗಳು ಯಾವ್ಯಾವ ಕಾಲ್ಫರ್ ಮಾಡಿದ್ದಾರೆ, ಅದರ ಜೊತೆಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಾ, ಈ ಪ್ರೆಸೆಂಟ್ ಇರ್ತಕ್ಕಂಥ ಹುದ್ದೆಗಳಿಗೆ ಸರ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ಕೊಡಿ. ಈಗ ನಾವು ಅರ್ಜಿಗಳನ್ನ ಸಲ್ಲಿಸಬೇಕಂತ ಮಾಡಿದ್ದೀವಿ, ಯಾವುದಾದ್ರೂ ಹುದ್ದೆ ಇದ್ರೆ ಅದ್ರ ಬಗ್ಗೆ ಹೇಳಿ ಸರ್ ಅಂತ ಕೇಳಿಸಂತ ಸಾಕಷ್ಟು ವಿದ್ಯಾರ್ಥಿಗಳು ಕಾಲು ಮತ್ತು ಮೆಸೇಜ್ಗಳನ್ನು ಮಾಡ್ತಾ ಇದ್ರಿ. ಸೊ ಪ್ರೆಸೆಂಟ್ ಇರ್ತಕ್ಕಂಥ ಹುದ್ದೆಗಳು, ಸೊ ಇದರ ಕ್ವಾಲಿಫಿಕೇಶನ್, ಇದರ ಲಾಸ್ಟ್ ಡೇಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ, ಕರೆಕ್ಟಾಗಿ ತಿಳಿದುಕೊಳ್ರಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಡಿಫೆನ್ಸ್ ಬಗ್ಗೆ ಪರ್ಫಾರ್ಮೆನ್ಸ್ ಅನ್ನು ಕೊಡೋಣ. ಡಿಫೆನ್ಸ್ ನಲ್ಲಿ ಟೆರಿಟೋರಿಯಲ್ ಆರ್ಮಿ ಅಂತ ಹೇಳಿ ಕೇಸಂದ. ಸೊ ಇಲ್ಲಿ 1426 ಪ್ಲಸ್ 716 ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದಾರ. ಸೊ ಈ ಹುದ್ದೆಗಳಿಗೆ ಯಾವುದೇ ತರಹದಂತ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸಲ್ಲಿಸುವಂತ ಅವಶ್ಯಕತೆ ಇರುವುದಿಲ್ಲ. ಸೊ ಈ ಹುದ್ದೆಗಳಿಗೆ 8ನೇ ತರಗತಿ ಪಾಸ್ ಆದವರು ಕೂಡ ಹೋಗಬಹುದು, 10ನೇ ತರಗತಿ ಮತ್ತು PUC ಪಾಸ್ ಆದವರು ಕೂಡ ಈ ಹುದ್ದೆಗೆ ಡೈರೆಕ್ಟ್ ಓಪನ್ ರ್ಯಾಲಿ ಆಗಿರ್ತದ. ಇದು ಬಂದ್ಬಿಟ್ಟು ಸಿಕಂದ್ರಾಬಾದ್ ಅಲ್ಲಿ ಕೂಡ ಇರ್ತತಿ, ಬೆಳಗಾವದಲ್ಲಿ ಕೂಡ ಇರ್ತತಿ, ಮಹಾರಾಷ್ಟ್ರದಲ್ಲಿ ಕೂಡ ಇದು ಇರ್ತತಿ. ಇದು 16, 17 ಅಂತ 2 ಡೇಟ್ ಅನ್ನು ಹೇಳ್ತಾ ಇದಾರೆ. ಸೊ ಫಿಕ್ಸ್ ಆಗಿರ್ತಕ್ಕಂಥದ್ದು 21, 22, 23ನೇ ತಾರೀಕಿಗೆ ಓಪನ್ ರ್ಯಾಲಿ ಆಗಿರ್ತದೆ. ಇದಕ್ಕೆ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮತ್ತು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನು ತಗೊಂಡು ಹೋದ್ರೆ ಸೊ ಈ ರ್ಯಾಲಿಗೆ ಪುರುಷರಿಗೆ ಮಾತ್ರ ಇದರಲ್ಲಿ ಅವಕಾಶ ಇರ್ತದ. ನೆಕ್ಸ್ಟ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿ ಸ್ಪೋರ್ಟ್ಸ್ ಕೋಟಾದವರಿಗೆ 391 ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದಾರ. ಸೊ ಈ ಹುದ್ದೆಗೆ ಈಗಲಿನ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 4/11/2025 ಮಟ್ಟ ಇದರದ್ದು ಕೊನೆಯ ದಿನಾಂಕ ಇರ್ತದ. ಸರ್ ಅದರ ಜೊತೆಗೆ SSC ಯಲ್ಲಿ ಯಾವ ಹುದ್ದೆಯನ್ನ ಕಾಲ್ಫರ್ಮ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ರಲ್ಲ. ಸೊ SSC ಯಲ್ಲಿ ನೋಡ್ಕೊಡ್ರಿ, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಇನ್ನೂ ಕೂಡ ಅದು ಆಕ್ಚುಲಿ 21ನೇ ತಾರೀಕಿಗೆ ಇದೇ ತಿಂಗಳ ಅಕ್ಟೋಬರ್ದಲ್ಲಿ 21ಗೆ ಡೇಟ್ ಕೂಡ ಕ್ಲೋಸ್ ಆಗಿತ್ತು, ಮತ್ತೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದಾರ. ಸೊ ಯಾಕೆ ನೀವು ಅರ್ಜಿಗಳನ್ನ ಸಲ್ಲಿಸ್ತಾ ಇಲ್ಲ? ಸೊ ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತಂದ್ರೆ SSC ಡೆಲ್ಲಿ ಪೊಲೀಸ್ ಅಂತ ಹೇಳಿ 12ನೇ ತರಗತಿ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಯಾವುದೇ ಒಂದು ನೀವು PUC ಅನ್ನ ಮುಗಿಸಿದ್ರಿಯಪ್ಪ ಅಂದ್ರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಆಗಿ ಬೇಕಾಗುತ್ತಾ ಅಂತ ಕೇಳ್ತಾ ಇದ್ರೆ, ಸೊ ಈ ಹುದ್ದೆಗೆ ಡ್ರೈವಿಂಗ್ ಲೈಸೆನ್ಸ್ ಯಾವ ಟೈಮ್ದಲ್ಲಿ ಬೇಕಂತಂದ್ರೆ ನೀವು ಫಿಸಿಕಲ್ಗೆ ಎಕ್ಸಾಮ್ ಪಾಸ್ ಆದ್ಮೇಲೆ ಫಿಸಿಕಲ್ಗೆ ಅಟೆಂಡ್ ಆಗ್ತಿರಲ್ಲ, ಸೊ ಆ ಟೈಮ್ದಲ್ಲಿ LME ಲೈಟ್ ಮೋಟಾರ್ ವೆಹಿಕಲ್ 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಸೊ ಪಡೆದುಕೊಂಡಿದ್ರೆ ಸೊ ನೀವು ಹೋಗಿ ಫಿಸಿಕಲ್ಗೆ ಕೂಡ ಅಟೆಂಡ್ ಆಗ್ಬೋದು. ಮೊದಲಿಗೆ ಎಕ್ಸಾಮ್ ಇರ್ತದ, ಮೊದಲಿಗೆ ಎಕ್ಸಾಮ್ ಪಾಸ್ ಆದ್ರೆ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ತೆಗೆಸೋದು ಲೇಟ್ ಆಗೋದಿಲ್ಲ. ಸೊ ಡ್ರೈವಿಂಗ್ ಲೈಸೆನ್ಸ್ ಈಗಾದ್ರೂ ತೆಗೆಸ್ಕೊಳ್ರಿ, ನಿಮ್ಮ ಲೈಫ್ಗೆ ಕೂಡ ಯೂಸ್ ಇದೆ. ಈ ಹುದ್ದೆ ಬಂದ್ಬಿಟ್ಟು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ಇದರಲ್ಲಿ ಅವಕಾಶ ಕೂಡ ಇರ್ತದೆ. 7565 ಹುದ್ದೆಗಳನ್ನ ಇದರಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಸೊ ಈ ಹುದ್ದೆಗೆ 170 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ಸೊ ಇದ್ರ ಜೊತೆಗೆ ರನ್ನಿಂಗ್ ಇರ್ತದೆ, ಹೈಟು, ವೇಟು, ಚೆಸ್ಟ್ ಪ್ರತಿ ಒಂದನ್ನು ಕೂಡ ಏನ ಮೆಡಿಕಲ್ ಕೂಡ ಇದರಲ್ಲಿ ಚೆಕಿಂಗ್ ಅನ್ನ ಮಾಡ್ತಾರೆ. ಸೊ ಇದು ಕೊನೆಯ ದಿನಾಂಕ ಬಂದ್ಬಿಟ್ಟು 31/10/2025 ಮಟ್ಟ ಅರ್ಜಿಯನ್ನ ಸಲ್ಲಿಸೋಕೆ ಡೇಟ್ ಕೂಡ ಇರ್ತದ. ಸರ್ ಅದೇ ತರನಾಗಿ ರೈಲ್ವೇದಲ್ಲಿ, ಸರ್ ನಾನು ರೈಲ್ವೇದಲ್ಲಿ ಜಾಬ್ ಅನ್ನ ಪಡೆದುಕೊಳ್ಬೇಕು ಅನ್ಕೊಂಡಿದ್ದೀನಿ ಸರ್, ನನ್ನ ಡ್ರೀಮ್ ಫೋರ್ಸ್ ಯಾವತ್ತೂ ರೈಲ್ವೇದಲ್ಲೇನೆ ಹೋಗ್ಬೇಕು ಸರ್, ನಾನು ಯಾವುದೇ ಒಂದು ಡಿ ಗ್ರೂಪ್ ಆಗಿರಲಿ, ಯಾವುದೇ ಒಂದು NTPC ಆಗಿರಲಿ, ಯಾವುದಾದ್ರೂ ಒಂದು ಹುದ್ದೆಯನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರಪ್ಪ ಅಂದ್ರೆ ಸರ್ ನಾನು ಅದರಲ್ಲಿ ಸೇರ್ಕೊಳ್ಬೇಕಂತ ನನ್ನ ಆಸೆ ಐತಿ ಸರ್, ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದ್ರೆ ಹೇಳಿ ಅಂತ ಕೇಳ್ತಿರಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಲ್ಲಿ NTPC ಅಂತ ಹೇಳಿ 8850 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ. ಎಷ್ಟು? 8850 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಸೊ ಈ ಹುದ್ದೆಗಳು ನೋಡ್ಕೊಡ್ರಿ, 12ನೇ ತರಗತಿ ಮುಗಿದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಅಂಡರ್ ಗ್ರಾಜುಯೇಟ್ ಮತ್ತು ಗ್ರಾಜುಯೇಟ್ ಅಂದ್ರೆ ಡಿಗ್ರಿ, ಯಾವುದೇ ಒಂದು ಡಿಗ್ರಿ ಆಗಿರಲಿ, BA, BSc, BCom, ಯಾವುದೇ ಒಂದು BE ಇಂಜಿನಿಯರಿಂಗ್ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ PUC ಯಲ್ಲಿ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಯಾವುದೇ ಒಂದು PUC ಅನ್ನ ಮುಗಿಸಿದ್ರಿಯಪ್ಪ ಅಂದ್ರೆ ಸೊ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು ಡಿಫೆನ್ಸ್ ಅಲ್ಲಿ ಮತ್ತು SSC ಅಲ್ಲಿ, ಅದರ ಜೊತೆಗೆ ರೈಲ್ವೇದಲ್ಲಿ ಇಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಸೊ ಇವಾಗಲೇನೆ ಅರ್ಜಿ ದಿನಾಂಕ ಕೂಡ ಹೇಳಿದೀನಿ. ಸೊ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಸಪ್ರೇಟ್ ಆಗಿರ್ತಕ್ಕಂಥದ್ದು TR ಅಲ್ಲಿ ವಿಡಿಯೋ ಮಾಡಿದೀನಿ, BSF ವಿಡಿಯೋ ಮಾಡಿದೀನಿ, ಅದರ ಜೊತೆಗೆ SSC ಡೆಲ್ಲಿ ಪೊಲೀಸ್ ಕೂಡ ಸಪ್ರೇಟ್ ಆಗಿ ವಿಡಿಯೋಗಳನ್ನ ಮಾಡಿದೀನಿ, RRB NTPC ಕೂಡ ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಿದೀನಿ. ಆ ವಿಡಿಯೋದಲ್ಲಿ ಸಪ್ರೇಟ್ ಆಗಿ ಅದ್ರ ಸಿಲೆಬಸ್ ಏನಿರ್ತದೆ, ಅದ್ರ ಸೆಲೆಕ್ಷನ್ ಪ್ರೊಸೆಸ್ ಏನು, ಅದ್ರ ಎಕ್ಸಾಮ್ ಸಿಲೆಬಸ್ ಏನು, ಅದು ಎಕ್ಸಾಮ್ ಯಾವ ತರ ಕಂಡಕ್ಟ್ ಮಾಡ್ತಾರೆ, ಕಂಪ್ಯೂಟರ್ ಬೇಸ್ಡ್ ಇರುತ್ತೆ, ಅದ್ರ ಯಾವ ಲ್ಯಾಂಗ್ವೇಜ್ ನಲ್ಲಿ ಇರ್ತದೆ, ಎಕ್ಸಾಮ್ ಪಾಸ್ ಆದ್ಮೇಲೆ ಏನಿರ್ತದ, ಡಾಕ್ಯುಮೆಂಟ್ಗಳು ಏನೇನು ಬೇಕಾಗ್ತಾವೆ, ಯಾವ ತರ ಅರ್ಜಿಗಳನ್ನ ಸಲ್ಲಿಸಬೇಕು, ಅದು ಎಲ್ಲ ಮಾಹಿತಿಯನ್ನು ಅಚ್ಚುಕಟ್ಟಾಗಿ ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಕೊಟ್ಟಿದ್ದೀನಿ. ಅದರ ಜೊತೆಗೆ ನೋಟಿಫಿಕೇಶನ್ ಕೂಡ ನಿಮ್ಗೆ ಟೆಲಿಗ್ರಾಮದಲ್ಲಿ ಕೂಡ ಅಪ್ಲೋಡ್ ಅನ್ನ ಮಾಡಿದ್ದೀನಿ. ಓಕೆ, ಇಷ್ಟು ಇನ್ಫಾರ್ಮೇಶನ್ಗಳನ್ನ ಕೊಟ್ಟಿದ್ದೀನಿ.
ಇನ್ನು ಯಾವುದೇ ಕಾಲ್ಫಾರ್ಮ್ ಆಗಿರಲಿ, ಇದು ಒಂದೇ ಅಂತಲ್ಲ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕಾಲ್ಫಾರ್ಮ್ ಆಯ್ತಪ್ಪ ಅಂದರೆ ಪೊಲೀಸ್ ಆಗಿರಲಿ ಯಾವುದೇ ಒಂದು ಕಾಲ್ಫಾರ್ಮ್ ಆದ್ರೂ ಕೂಡ ಅವ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಟೋಟಲಿ 2 ವರ್ಷ ಆಯ್ತು. ಸಾಕಷ್ಟು ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಅಚ್ಚುಕಟ್ಟಾಗಿ ಮಾಹಿತಿ ಸಿಗ್ತಿರ್ತಕ್ಕಂಥ ನಮ್ಮ SJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ದಲ್ಲಿ ಸೊ ಇವಾಗ್ಲೂ ಸಿಗ್ತಾ ಇದೆ. ಸೊ ಇನ್ ಮುಂದೆ ಕಂಟಿನ್ಯೂ ಆಗಿ ನಿಮ್ಗೆ ಸಿಗ್ತಾನೆ ಇರ್ತದೆ. ಸೊ ನೀವು ಯಾವ ಜಾಬ್ಗೆ ತಯಾರಿಯನ್ನ ಮಾಡ್ಬೇಕಂತ ಅನ್ಕೊಂಡಿದಿರಿ, ಸರ್ ನಾನು ಈ ಜಾಬ್ಗೆ ಫೋಕಸ್ ಮಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿ ಆರ್ಮಿ ಆಗಿರಲಿ, ನೇವಿ ಆಗಿರಲಿ, ಏರ್ಫೋರ್ಸ್ ಆಗಿರಲಿ, SSC GD ಆಗಿರಲಿ, SSC ಡೆಲ್ಲಿ ಪೊಲೀಸ್ ಆಗಿರಲಿ, ರೈಲ್ವೆ NTPC ಆಗಿರಲಿ, ALP ಆಗಿರಲಿ, RRB D ಗ್ರೂಪ್ ಆಗಿರಲಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ಆಗಿರಲಿ, ನೆಕ್ಸ್ಟ್ SDA, FDA, VA ಯಾವುದೇ ಒಂದು PSI ಹುದ್ದೆಗೆ ನೀವು ತಯಾರಿಗಳನ್ನ ಮಾಡ್ತಾ ಇದ್ರಿ ಅಂದ್ರೆ, ಸರ್ ನಾ ಈ ಹುದ್ದೆಯನ್ನ ತಯಾರಿಯನ್ನ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಹೇಳಿ ಸೊ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೇನೆ ಕಮೆಂಟ್ ಅನ್ನ ಹಾಕಿ. ಎಸ್, ನೀವು ಯಾವ ಫೋರ್ಸ್ಗೆ ತಯಾರಿಯನ್ನ ಮಾಡ್ತಾ ಇಲ್ಲ, ಯಾವ ಜಾಬ್ಗೆ ಆ ಜಾಬ್ ನೇಮ್ ಹಾಕಿಸಂದ ಸೊ ಒಟ್ಟರು ಕಮೆಂಟ್ ಅನ್ನ ಹಾಕ್ರಿ. ಸರ್ ಅದ್ರ ಬಗ್ಗೆ ನಾನು ಎಷ್ಟು ಜನಗಳು ಯಾವುದಕ್ಕೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ, ಯಾವುದಕ್ಕೂ ಜಾಸ್ತಿ ಇಂಪ್ರೆಷನ್ ಆಗ್ತಾ ಇದ್ದಾರೆ, ಸೊ ಅದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಅನ್ನ ಮಾಡ್ತೀನಿ. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು, ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತು ಸರ್, ನೀವು ಮಾಹಿತಿ ಕೊಡ್ತಿರ್ತಕ್ಕಂಥದ್ದು ನಮಗೆ ಬಹಳ ಯೂಸ್ ಆಗ್ತಾ ಇದೆ ಸರ್ ಅಂತ ಅಂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂದ್ರೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಒಂದು ಲೈಕ್ ಮಾಡಿರಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ID, ಇನ್ಸ್ಟಾಗ್ರಾಮ್ ID ಪ್ರತಿ ಒಂದರಲ್ಲಿ ಕೂಡ ಈ ಮಾಹಿತಿಯನ್ನ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಇದೇನು ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಈ ಸಬ್ಸ್ಕ್ರೈಬ್ ಬಟನ್ ಒತ್ತೋದ್ರಿಂದ ನಿಮ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಂದ್ರೆ, ಯಾವುದೇ ಒಂದು ಅರ್ಜಿಯನ್ನ ಕರೆದಿರಲಿ, ಅದರ ಎಕ್ಸಾಮ್ ಸಿಲೆಬಸ್ ಆಗಿರಲಿ, ಅದರ PDF ಆಗಿರಲಿ, ಅದರ ಎಕ್ಸಾಮ್ ಡೇಟ್ ಆಗಿರಲಿ, ಅದರ ರಿಸಲ್ಟ್ ಆಗಿರಲಿ, ಅದರ ಫಿಸಿಕಲ್ ಡೇಟ್ ಆಗಿರಲಿ, ಯಾವುದೇ ನೀವು ಫೈನಲ್ ಸೆಲೆಕ್ಷನ್ ಆಗಿ ಜಾಬ್ಗೆ ಸೇರೋ ಮಟನೂ ಕೂಡ ಇನ್ಫಾರ್ಮೇಶನ್ ಯಾವುದೇ ಒಂದು ಗೂಗಲ್ ವೆಬ್ಸೈಟ್ ನಲ್ಲಿ ಹೋಗಿ ಸರ್ಚ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾವುದೇ ಒಂದು ನೋಟಿಫಿಕೇಶನ್ ಓದುವಂತ ಅವಶ್ಯಕತೆ ಕೂಡ ಇರೋದಿಲ್ಲ. ಡೈರೆಕ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಡೈಲಿ 5 ಮಿನಿಟ್ಸ್ ಏನಾದರೂ ಟೈಮ್ ಕೊಟ್ಟಿರಿಪ್ಪ ಅಂದ್ರೆ ಸಾಕಷ್ಟು ಇನ್ಫಾರ್ಮೇಶನ್ಗಳು ಇದರಲ್ಲಿ ಸಿಗ್ತಾ ಹೋಗುತ್ತಾ. ಓಕೆ, ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈ ಸರಿ 2025-26ರಲ್ಲಿ 2 ವರ್ಷದೊಳಗಡೆ 1 ವರ್ಷ ಮಾತ್ರ ಕಾಲಾವಕಾಶ ಇದೆ. 100% ನಾನು ಜಾಬ್ಗೆ ಸೇರ್ಬೇಕಂತ ಕನಸನ್ನ ಕಟ್ಕೊಂಡಿದ್ರೆ 100% ಈಗಿಂತರಲ್ಲೇ ತಯಾರಿನ ಮಾಡ್ಕೊಡ್ರಿ. ನೆಕ್ಸ್ಟ್ ಬರ್ದಿರ್ತಕ್ಕಂಥ SSC GD 45,000 ಅಧಿಕ ಹುದ್ದೆಗಳು ನವೆಂಬರ್ 10 ಕನ್ಫರ್ಮ್ ಆಗಿ ಬರ್ತದ. ಅದಕ್ಕೂ ಕೂಡ ತಯಾರಿನೇ ಈಗಿಂತರನೇ ಸ್ಟಾರ್ಟ್ ಮಾಡ್ಕೊಡ್ರಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಗೆಟ್ ರೆಡಿ ಟು ಫೈಟ್.